ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಡಿಸೆಂಬರ್ ತಿಂಗಳ 29ನೇ ತಾರೀಕು ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3 ಗಂಟೆ 29 ನಿಮಿಷದವರೆಗೆ ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಬೆಳಿಗ್ಗೆ ಸೂರ್ಯೋದಯಕ್ಕೆ ರೇವತಿ ನಕ್ಷತ್ರ ಇರುತ್ತೆ. ನಂತರ ಅಶ್ವಿನಿ ನಕ್ಷತ್ರ ಇದ್ದು ಇದು ಈ ದಿನ ರಾತ್ರಿ 3 ಗಂಟೆ 31 ನಿಮಿಷದವರೆಗೆ ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಪರಿಘ ಯೋಗ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 36 ನಿಮಿಷದವರೆಗೆ ಇರಲಿದೆ. ನಂತರ ಶಿವಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಮೀನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 34 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 51 ನಿಮಿಷದಿಂದ ಅಪರಾಹ್ನ 3 ಗಂಟೆ 17 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 24 ನಿಮಿಷದವರೆಗೆ. ಹಾಗೆ ಅಪರಾಹ್ನ 2 ಗಂಟೆ 47 ನಿಮಿಷದಿಂದ ಅಪರಾಹ್ನ 3 ಗಂಟೆ 29 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 2 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 43 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11 ಗಂಟೆ 21 ನಿಮಿಷದಿಂದ ರಾತ್ರಿ 12 ಗಂಟೆ 50 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 6 ಗಂಟೆ 39 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 5 ಗಂಟೆ 58 ನಿಮಿಷಕ್ಕೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಕಾರಕ, ಮನಸ್ಸಿಗೆ ಕಾರಕ. ಹಾಗಾಗಿನೇ ಈ ದಿನ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಮ್ಮ ಮನಸ್ಸನ್ನೇ ಆಧರಿಸಿರುವಂಥದ್ದು. ಚಂಚಲವಾದಂಥ ಮನಸ್ಸಿದ್ರೆ ಗುರಿಯನ್ನು ತಲುಪಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ
ಕೆಲವೊಂದು ಸಂದರ್ಭಗಳಲ್ಲಿ ಮನಸ್ಸು ಮೂಡಿಯಾಗಿದ್ದರೆ ಅಲ್ಲೂ ಕೂಡ ಕೆಲಸಗಳು ನಿಗದಿತ ಸಮಯಕ್ಕೆ ಆರಂಭವೂ ಆಗಲ್ಲ, ಫಲಿತಾಂಶವೂ ಕೂಡ ಸಿಕ್ಕಲ್ಲ. ಹಾಗಾಗಿ ನಮ್ಮ ಮನಸ್ಸಿನ ಚಂಚಲತೆಗೆ, ಮನಸ್ಸಿನ ಕಲ್ಪನೆಗೆ, ಮನಸ್ಸಿಗೆ ಮತ್ತು ಯಶಸ್ಸಿಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ದಿನ ಬಹಳ ಉತ್ತಮವಾಗಿದೆ, ಬಹಳ ಸೂಕ್ತವಾಗಿರುವಂಥ ಸಂದರ್ಭ ಕೂಡ ಇರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಲಾಭ ಇದೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಹಾಗೆ ಸಂಚಾರಕ್ಕೆ ಮತ್ತು ಪ್ರಯಾಣಕ್ಕೆ ಚಂದ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನೀವು ಮಾಡುವಂಥ ಪ್ರಯಾಣ, ಸಂಚಾರ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ, ತುಂಬ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನವೂ ಸೇರಿದಂತೆ ನಿಮ್ಮ ಗಟ್ಟಿ ಮನಸ್ಸನ್ನು ಮಾಡಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ಗುರು ಹೋರಾದಲ್ಲಿ ಏನಾದರೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದು ಕೊಡುತ್ತೆ. ಆದರೆ ಈ ಬೆಳಗಿನ ಗುರು ಹೋರಾದ ಸಮಯದಲ್ಲಿ ಸ್ವಲ್ಪ ಸಮಯ ರಾಹುಕಾಲ ಇರುತ್ತೆ, ಇದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಿ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 30 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 12 ನಿಮಿಷದಿಂದ ಅಪರಾಹ್ನ 4 ಗಂಟೆ 9 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 15 ನಿಮಿಷದಿಂದ ರಾತ್ರಿ 11 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ನೋಡಿಕೊಂಡು ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು, ತುಂಬ ನಿಧಾನ. ಹಾಗಾಗಿ ಈ ಶನಿ ಹೋರಾದಲ್ಲಿ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಧಾನವಾಗಿ ನಡೆಯುತ್ತೆ, ಪ್ರಗತಿ ಅಷ್ಟೊಂದು ಸ್ಪೀಡಾಗಿರಲ್ಲ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗಲ್ಲ. ಹಾಗೆ ಫಲಿತಾಂಶವೂ ಕೂಡ ತುಂಬ ನಿಧಾನ ಆಗೋದ್ರಿಂದ ಆ ಕೆಲಸದ ಬಗ್ಗೆನೇ ನಿಮಗೆ ಬೇಸರ ಆಗುತ್ತೆ, ಜಿಗುಪ್ಸೆ ಆಗುತ್ತೆ, ಕೆಲಸವನ್ನೇ ಅರ್ಧಕ್ಕೆ ನಿಲ್ಲಿಸುವಂಥ ಮನಸ್ಸು ಉಂಟಾಗಬಹುದು. ಏಕೆಂದರೆ ಫಲಿತಾಂಶಗಳು ನಿಮಗೆ ಬೇಗ ಬೇಗ ಸಿಗಬೇಕು. ಇದು ಒಂದು ರೀತಿಯಲ್ಲಿ ಫಾಸ್ಟ್ ಫುಡ್ ಯುಗ ಇದು. ಹಾಗಾಗಿನೇ ನಿಧಾನ ಆದರೆ ಮನಸ್ಸು ಸಿಡಿಮಿಡಿಗೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 33 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 15 ನಿಮಿಷದಿಂದ ಅಪರಾಹ್ನ 3 ಗಂಟೆ 12 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 12 ನಿಮಿಷದಿಂದ ರಾತ್ರಿ 10 ಗಂಟೆ 15 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರು ಈ ಕುಜ ಹೋರಾದ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಏಕೆಂದರೆ ಈ ಸಮಯದಲ್ಲಿ ಮಾಡುವಂಥ ಈ ಭೂ ವ್ಯವಹಾರಗಳಿಂದ ನಿಮಗೆ ಲಾಭ ಇಲ್ಲ. ಇನ್ನು ಈ ದಿನ ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳವರು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕಾರ್ಯ ಮಾಡ್ತಾ ಇರುವಂಥವರು ಕೂಡ ಈ ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಇಲ್ಲೇ ಅವಘಡಗಳು ಸಂಭವಿಸುವಂಥ ಸಂದರ್ಭ ಇರುತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳು, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳು ಈ ದಿನ ಕುಜ ಹೋರಾದಲ್ಲಿ ಇಂತಹ ಪ್ರಯತ್ನಗಳಿಗೆ ಕೈ ಹಾಕಬೇಡಿ. ಅಂದರೆ ನಿಮ್ಮ ಸ್ಪರ್ಧೆಯ ವಿಚಾರವಾಗಿ ಯಾವುದೇ ತೀರ್ಮಾನಗಳನ್ನು ಕುಜ ಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 27 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 9 ನಿಮಿಷದಿಂದ ಸಂಜೆ 5 ಗಂಟೆ 6 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 18 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಯನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಶುಭ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರಾದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಿದ್ರೆ ಸೂಕ್ತವಾಗಿರುತ್ತೆ, ಒಳ್ಳೆಯ ಫಲಿತಾಂಶ ಬರುತ್ತೆ, ಅದನ್ನು ಕೂಡ ತಿಳ್ಕೊಳ್ಬೇಕು.
ಅದಕ್ಕಾಗಿಯೇ ನೀವು ಪಂಚಾಂಗ ಶ್ರವಣ ಮಾಡಬೇಕು, ಪಂಚಾಂಗವನ್ನು ಪಠಣ ಮಾಡಬೇಕು. ಅದೆರಡೂ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇದೆ ಈ ಪಂಚಾಂಗದ ವಿವರಗಳನ್ನು. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿನೇ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ ಪ್ರತಿದಿನ. ಇದರಿಂದ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಪುಷ್ಯ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ. ನಾಳೆ ಏಕಾದಶಿ ಆರಂಭ ಆಗಿಬಿಡುತ್ತೆ. ಹಾಗಾಗಿ ಈ ದಶಮಿಯ ದಿನ ಈ ನವರಾತ್ರಿಯನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭ. ಇದು ಶಾಕಾಂಬರಿ ನವರಾತ್ರಿ ಅಂತ ಹೇಳಿ, ಆ ಶಾಕಾಂಬರಿ ನವರಾತ್ರಿಯ 3ನೇ ದಿನದ ಆಚರಣೆ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ನೀವು ಕೂಡ ಯಾವುದಾದ್ರೂ ಒಂದು ಸ್ತ್ರೀ ದೇವತೆ, ಶಕ್ತಿ ದೇವತೆಯ ಪೀಠಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿ ಬನ್ನಿ. ವಿಶೇಷವಾದಂತಹ ಫಲ ಬಲ ಎರಡೂ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ನಾಳೆಯ ದಿನ ಏಕಾದಶಿ, ಹಾಗೆ ಬಹಳ ವಿಶೇಷವಾಗಿರುವಂಥದ್ದು ವರ್ಷದ ಕೊನೆಯ ಏಕಾದಶಿ, ಹಾಗೆ ಅತ್ಯಂತ ಮಹತ್ವದ ಆಚರಣೆ ಆಗಿರುವಂಥ ವೈಕುಂಠ ಏಕಾದಶಿ ನಾಳೆಯ ದಿನ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಬೆಳಗಿನ ಜಾವ 3:29 ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಮಂಗಳವಾರ ಮಧ್ಯರಾತ್ರಿ 1:17 ಈ ಏಕಾದಶಿ ಇರುವಂಥದ್ದು. ಹಾಗಾಗಿ ನಾಳೆಯ ದಿನ ಬಹಳ ವಿಶೇಷವಾದಂತಹ ಆಚರಣೆ ಇರುತ್ತೆ. ಇಲ್ಲಿ ಏಕಾದಶಿಯ ಆಚರಣೆಯ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಾಳೆಯ ದಿನ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯ ಇಂಥದ್ದನ್ನು ಸ್ವೀಕರಿಸಬಾರದು ಅನ್ನುವಂಥದ್ದು. ಜೊತೆಗೆ ಅಕ್ಕಿಯಿಂದ ಮಾಡಿರುವಂಥ ಅನ್ನ ಇತ್ಯಾದಿ ಪದಾರ್ಥಗಳನ್ನು ಕೂಡ ನಾವು ಊಟಕ್ಕೆ ಉಪಯೋಗಿಸಬಾರ್ದು ಅನ್ನುವಂಥದ್ದು ಇದೆ. ಹಾಗಾಗಿ ಈ ಏಕಾದಶಿಯಂದು ಕೆಲವರು ನಿರ್ಜಲ ಉಪವಾಸವನ್ನು ಇರುವಂಥವರಿದ್ದಾರೆ. ಹಾಗಾಗಿ ಆ ಒಂದು ದಿನದ ಉಪವಾಸದಿಂದ ನೀವು ಇಡೀ ವರ್ಷ ಈ ಏಕಾದಶಿಯ ತಿಥಿಯನ್ನು ಆಚರಣೆ ಮಾಡಿದ್ದಂಥ ಫಲ ನಿಮಗೆ ನಾಳೆ ಆಚರಣೆ ಮಾಡುವಂಥ ಏಕಾದಶಿ 1ರಿಂದಲೇ ಸಿಕ್ಬಿಡುತ್ತೆ. ಹಾಗಾಗಿನೇ ನಾಳೆಯ ಏಕಾದಶಿ ನಿಮಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಏಕಾದಶಿ ಇದು. ಹಾಗೆ ನಾಳೆಯ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮ ಹೇಳುವಂಥದ್ದು, ವಿಷ್ಣುವಿನ ದರ್ಶನ ಮಾಡುವಂಥದ್ದು, ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬರುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಏಕೆಂದರೆ ವೈಕುಂಠಕ್ಕೆ ದಾರಿ ನಮಗೆ ಕಾಣಿಸುತ್ತೆ. ನಮ್ಮ ಮರಣ ನಂತರದಲ್ಲಿ ನಮಗೆ ವಿಷ್ಣು ಸಾಯುಜ್ಯವನ್ನು ಪಡ್ಕೊಳ್ಳಿಕ್ಕೆ ನಾಳೆಯ ಏಕಾದಶಿಯ ಆಚರಣೆ ತುಂಬ ಸಹಕಾರಿಯಾಗಿರುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ನಾಳೆ ಯಾರು ತುಳಸಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡ್ತಾರೆ, ಯಾರು ನಾಳೆ ಭಗವಂತನಿಗೆ ಅರ್ಪಿಸುವಂಥ ನೈವೇದ್ಯಕ್ಕೆ ತುಳಸಿ ದಳದೊಂದಿಗೆ ನೈವೇದ್ಯವನ್ನು ಅರ್ಪಿಸ್ತಾರೆ, ಅಂಥವ್ರಿಗೆ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿನೇ ನಾಳೆ ವರ್ಷಪೂರ್ತಿ ಅದೃಷ್ಟ ಇರುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಇದರಿಂದಲೇ ವೈಕುಂಠ ಏಕಾದಶಿ ಬಹಳ ಮಹತ್ವದ್ದಾಗಿರುವಂಥದ್ದು. ಇನ್ನು ನಾಳಿದ್ದು 31ನೇ ತಾರೀಕು ಬುಧವಾರದ ದಿನ ದ್ವಾದಶಿ ಇರುತ್ತೆ. ಆ ದಿನವನ್ನು ಮುಕ್ಕೋಟಿ ದ್ವಾದಶಿ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಅದರ ಬಗ್ಗೆ ನಾವು ನಾಳೆ ಸವಿವರವಾದಂತಹ ಮಾಹಿತಿಯನ್ನು ನೋಡೋಣ. ಇಲ್ಲಿ ನಾಳೆಯ ದಿನ ಏಕಾದಶಿಯ ತಿಥಿ ಇರುವಂತಹ ಸಂದರ್ಭದಲ್ಲಿ ಸೂರ್ಯೋದಯಕ್ಕೆ ಎದ್ದು ಸ್ನಾನ ಮುಗಿಸಿ ಶುಭ್ರ ವಸ್ತ್ರಗಳನ್ನು ಧರಿಸಿ ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡಿ, ನಂತರದಲ್ಲಿ ವಿಷ್ಣು ತತ್ವ ಇರುವಂಥ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ನಾಳೆ ಹೋಗಿ ಬನ್ನಿ. ಏಕೆಂದರೆ ನಾಳೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂತಹ ಧನುರ್ಮಾಸದ ಪೂಜೆ ತುಂಬ ವಿಶೇಷವಾಗಿರುತ್ತೆ. ಇಲ್ಲಿ ನಾಳೆಯ ಈ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡುವಂಥವ್ರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಪುನರ್ಜನ್ಮ ಅನ್ನುವಂಥದ್ದು ಇರಲ್ಲ. ಇದು ನಮ್ಮ ಕರ್ಮ ಸಿದ್ಧಾಂತ ಹೇಳುವಂಥ ಒಂದು ಮಾತು. ಅದಕ್ಕಾಗಿಯೇ ಈ ವೈಕುಂಠ ಏಕಾದಶಿ ಏನಿದೆ ಅದನ್ನು ಆಚರಣೆ ಮಾಡೋದ್ರಿಂದ ಬಯಕೆಗಳು ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಈ ಏಕಾದಶಿಯನ್ನು ತುಂಬ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ವರ್ಷದಲ್ಲಿ ಬರುವಂಥ 24 ಏಕಾದಶಿಗಳಿದೆಯಲ್ಲ, ಅದರ ಆಚರಣೆಯ ಫಲ ಈ ಒಂದು ಏಕಾದಶಿಯಿಂದಲೇ ಬರುತ್ತೆ ಅನ್ನುವಂಥ ವಿಚಾರ ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಇದನ್ನು ನೀವು ನಿಷ್ಠೆಯಿಂದ, ನಂಬಿಕೆಯಿಂದ ಅನುಸರಣೆ ಮಾಡಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಮಂಗಳಕರವಾದಂತಹ ವಸ್ತುಗಳನ್ನು ಮನೆಗೆ ತರೋದ್ರಿಂದ ಕೂಡ ನಿಮ್ಮ ಸೌಭಾಗ್ಯ, ಧನ ಧಾನ್ಯಗಳು ಹೆಚ್ಚಾಗತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಅದರಲ್ಲೂ ಅರಿಶಿನ ಆಗಲಿ, ಕುಂಕುಮ ಆಗಲಿ, ಸ್ತ್ರೀಯರು ವಿಶೇಷವಾಗಿ ಸೀರೆ ರವಿಕೆಯನ್ನಾಗಲಿ, ಬಳೆಗಳನ್ನು,
ಖರೀದಿ ಮಾಡಿ ತರುವಂಥದ್ದು, ಹಾಗೆ ತುಳಸಿಗೆ ಬಾಗಿನವನ್ನು ಅರ್ಪಿಸುವಂಥದ್ದು ನಾಳೆ ತುಂಬಾ ವಿಶೇಷ. ಇನ್ನು ನಾಳೆಯ ಏಕಾದಶಿಯ ದಿನ ನಿಮ್ಮ ಕೋರಿಕೆಗಳು ಈಡೇರಬೇಕು, ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಬಯಕೆಗಳು ಫಲಿಸಬೇಕು, ಹಾಗೆ ನಿಮ್ಮ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ನೀವು ನಾಳೆ ವಿಷ್ಣುವಿನ ಮುಂದೆ ವಿಶೇಷವಾದಂತಹ ದೀಪಗಳನ್ನು ಹಚ್ಚಿಡಬೇಕು ಅನ್ನುವಂಥದ್ದು ಇದೆ. ಅದರಲ್ಲೂ ಶುದ್ಧ ತುಪ್ಪದ ದೀಪಗಳೇ ಆಗಬೇಕು. ಜೊತೆಗೆ 21, 11 ಅಥವಾ 31 ಸಂಖ್ಯೆಯ ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಜೊತೆಗೆ ಈ ಆರ್ಥಿಕ ಸಮಸ್ಯೆ ಏನಾದರೂ ಇದ್ರೆ, ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಬರಬಹುದು, ನಿಮ್ಮ ಉದ್ದೇಶಿತ ಕಾರ್ಯಕ್ಕೆ ಹಣ ಸಿಗ್ತಾ ಇಲ್ಲ, ಕೊಟ್ಟವರು ಹಣವನ್ನು ವಾಪಸ್ಸು ಕೊಡ್ತಾ ಇಲ್ಲ, ಅಥವಾ ಹಣದ ಸಮಸ್ಯೆಯಿಂದ ಕೆಲಸಗಳನ್ನೇ ಮುಂದೂಡುವಂತಹ ಪರಿಸ್ಥಿತಿಯಲ್ಲಿ ಇರುವಂಥವ್ರು, ಒಟ್ಟಾರೆ ಈ ಹಣ ಯಾರಿಗೆ ಅಗತ್ಯ ಇದೆ ಅಂಥವರು ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಜೊತೆಯಲ್ಲಿ ನಾಳೆ ಆರಾಧನೆ ಮಾಡಬೇಕು. ಇದರಿಂದ ನಿಮ್ಮ ಅದೃಷ್ಟ ಖುಲಾಯಿಸತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗೆ ನಾಳೆ ಏಕಾದಶಿಯ ದಿನದಲ್ಲಿ ತುಳಸಿ ಬೀಜಗಳನ್ನ ಶುದ್ಧವಾದಂತಹ ಹಸಿಯ ಹಾಲಿನಲ್ಲಿ ಬೆರೆಸಿ ನೀವು ಅಭಿಷೇಕವನ್ನ ಮಾಡಿದ್ರೆ ವಿಷ್ಣುವಿಗೆ, ಕೆಲವರು ಶಿವನಿಗೂ ಕೂಡ ಹಾಲಿನಿಂದ ಮತ್ತೆ ಈ ತುಳಸಿಯ ಬೀಜಗಳಿಂದ ಅಭಿಷೇಕಗಳನ್ನ ಮಾಡುವಂಥದ್ದಿದೆ. ಇದರಿಂದ ಕಷ್ಟಗಳು ದೂರವಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ನಾಳೆ ಶಿವನ ಅಭಿಷೇಕಕ್ಕೆ, ವಿಷ್ಣುವಿನ ಅಭಿಷೇಕಕ್ಕೆ ಸಾಮಗ್ರಿಗಳನ್ನು ಕೊಡುವಂಥದ್ದನ್ನ ಮರಿಬೇಡಿ. ಇನ್ನು ವಿಷ್ಣುವಿಗೆ ಪಚ್ಚಕರ್ಪೂರ ಪ್ರಿಯವಾದಂತಹ ವಸ್ತು. ಹಾಗಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚಕರ್ಪೂರವನ್ನ ಮೈತುಂಬ ಹಚ್ಚುವಂಥದ್ದು ಇರುತ್ತೆ. ಏಕಾದಶಿಯ ದಿನ ಈ ಪಚ್ಚಕರ್ಪೂರದ ಆರತಿಯನ್ನ ಮಾಡೋದ್ರಿಂದ ಮನೆಯ ವಾತಾವರಣ ಶುದ್ಧಿ ಆಗುತ್ತೆ. ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೆ ಅದು ದೂರ ಆಗುತ್ತೆ. ಹಾಗಾಗಿನೇ ಆ ಮನೆ ಪಾಸಿಟಿವ್ ಎನರ್ಜಿಯಿಂದ ತುಂಬಿ ತುಳುಕ್ತಾ ಇರುತ್ತೆ. ಅಂಥ ಮನೆಗಳಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ನಾಳೆ ಪಚ್ಚಕರ್ಪೂರದಲ್ಲಿ ಸ್ವಾಮಿಗೆ ಆರತಿಯನ್ನ ಮಾಡಿ, ಮಂಗಳಾರತಿಯನ್ನ ಮಾಡಿ. ಇನ್ನು ನಾಳೆ ವಿಶೇಷವಾಗಿ ವಿಷ್ಣು ದೇವಾಲಯಕ್ಕೆ ಹೋಗುವಂತ ಸಂದರ್ಭದಲ್ಲಿ ನೀವು ತುಳಸಿಯನ್ನ ಸ್ವಾಮಿಯ ಪೂಜೆಗೆ ಕೊಟ್ಟು ಬನ್ನಿ, ಒಂದು ಅರ್ಚನೆಯನ್ನ ಮಾಡಿಸಿ. ಹಾಗೆ ನಾಳೆ ಬರುವಾಗ ಒಂದು ಗೋಮತಿ ಚಕ್ರವನ್ನ ತರೋದ್ರಿಂದ ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ. ಕೆಲವರು ಹಳದಿ ಕವಡೆಯನ್ನ ಮನೆಗೆ ತರುವಂತದ್ದು ಕೂಡ ಇದೆ ನಾಳೆಯ ದಿನ. ಇದು ಕೂಡ ಲಕ್ಷ್ಮಿಯ ಸಂಕೇತ. ಹಾಗಾಗಿನೇ ಈ ಮಂಗಳಕರವಾದಂತಹ ವಸ್ತುಗಳ ಜೊತೆಯಲ್ಲಿ ಈ ಒಂದು ಗೋಮತಿ ಚಕ್ರವನ್ನ ಮತ್ತೆ ಹಳದಿ ಕವಡೆಯನ್ನು ಕೂಡ ಮನೆಗೆ ತರಬಹುದು. ಇದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯಾಗಿರುತ್ತೆ. ಇನ್ನು ಕೆಲವರಲ್ಲಿ ಒಂದು ನಂಬಿಕೆ ಇದೆ, ಏನಂದ್ರೆ ನಾಳೆ ಏಲಕ್ಕಿಯನ್ನ ಮನೆಗೆ ತಂದ್ರೆ ಅದು ಕೂಡ ಶುಭ ಸಂಕೇತವಾಗಿ ಇರುವಂಥದ್ದು. ಏಲಕ್ಕಿಯ ಪರಿಮಳ ಹೇಗೆ ಪಸರಿಸುತ್ತೋ ಅದೇ ರೀತಿಯಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಇರ್ಬೋದು, ನಿಮ್ಮ ವರ್ಚಸ್ ಇರ್ಬೋದು, ಅಥವಾ ನಿಮ್ಮ ಹೆಸರು, ಸ್ಥಾನಮಾನ, ಇದು ಕೂಡ ಸಮಾಜದಲ್ಲಿ, ಕುಟುಂಬದಲ್ಲಿ ಪಸರಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಾಳೆ ವಿಶೇಷವಾಗಿ ಈ ಏಲಕ್ಕಿಯನ್ನು ಕೂಡ ಮನೆಗೆ ತರಬೇಕು. ಇನ್ನು ನಾಳೆ ತರುವಂತಹ ಈ ಗೋಮತಿ ಚಕ್ರ ಆಗ್ಲಿ ಅಥವಾ ಹಳದಿಯ ಕವಡೆಯಾಗ್ಲಿ, ಅದನ್ನ ಮೊದಲು ಮನೆಗೆ ಬಂದ ಕೂಡಲೇ ಶುದ್ಧವಾದ ನೀರಿನಿಂದ ಅದನ್ನ ತೊಳೆಯಿರಿ. ಆಮೇಲೆ ಒಂದು ಅರ್ಧ ಗಂಟೆಗಳ ಕಾಲ ಹಾಲಿನಲ್ಲಿ ನೆನೆಸಿಡಿ. ನಂತರದಲ್ಲಿ ಮತ್ತೊಮ್ಮೆ ಶುದ್ಧವಾದ ನೀರಿನಿಂದ ಅದನ್ನ ಶುದ್ಧೀಕರಿಸಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ. ನೀವು ಆಭರಣಗಳನ್ನ ಅಥವಾ ಹಣವನ್ನ ಇಡುವಂತಹ ಪೆಟ್ಟಿಗೆ ಇರ್ಬೋದು, ತಿಜೋರಿ ಇರ್ಬೋದು, ಆ ಸ್ಥಳದಲ್ಲಿ ಇದನ್ನ ಇಡೋದ್ರಿಂದ ನಿಮಗೆ ವಿಶೇಷವಾದಂತಹ ಲಾಭಗಳು ಸಿಕ್ಕತ್ತೆ. ಸಾಧ್ಯ ಆದ್ರೆ ನಾಳೆ ವಿಷ್ಣುವಿಗೆ ಏಲಕ್ಕಿ ಮಾಲೆಯನ್ನ ಅರ್ಪಿಸೋದ್ರಿಂದ, ಅಂದ್ರೆ ಏಲಕ್ಕಿ ಹಾರವನ್ನ ಅರ್ಪಣೆ ಮಾಡ್ತಾರಲ್ಲ, ಅದನ್ನ ನೀವು ಮಾಡೋದ್ರಿಂದ ಕೂಡ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಜೊತೆಗೆ ಈ ವಾಸ್ತು ದೋಷ ಅನ್ನುವಂಥದ್ದೇನಾದ್ರೂ ಮನೆಯಲ್ಲಿದ್ರೆ, ಆ ರೀತಿಯ ದೋಷಗಳಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅಂತ ಒಂದು ವಾಸ್ತು ದೋಷ ನಿವಾರಣೆಯಾಗುತ್ತೆ. ಮನೆಯಲ್ಲಿ ಶಾಂತಿ ಮತ್ತೆ ಸಮೃದ್ಧಿ ನೆಲೆಸತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗೆ ನಾಳೆ ಬೆಳಿಗ್ಗೆ ತುಳಸಿ ಕಟ್ಟೆಯ ಮುಂದೆ ಸಂಜೆ, ಅಂದ್ರೆ ನಾಳೆಯ ಸಂಜೆ, ಮಣ್ಣಿನಿಂದ ಮಾಡಿರುವಂತಹ ಹಣತೆಯಿಂದ ತುಪ್ಪದ ದೀಪಗಳನ್ನು ಹಚ್ಚಿಡೋದ್ರಿಂದ ಕೂಡ ನಿಮ್ಮ ಸೌಭಾಗ್ಯ ವೃದ್ಧಿಯಾಗುತ್ತೆ. ಇನ್ನು ಮನೆಯಲ್ಲಿ ಒಂದು ಧನಾತ್ಮಕವಾದಂತಹ ಶಕ್ತಿ ಪಸರಿಸಲಿಕ್ಕೆ ಬೇಕಾದಂತಹ ಕೆಲವೊಂದು ಕ್ರಮಗಳನ್ನ ಅನುಸರಣೆ ಮಾಡಬೇಕಾಗತ್ತೆ. ಆದ್ರೆ ನಾಳೆ ಕಪ್ಪು ಬಣ್ಣದ, ಕಡು ನೀಲಿ ಬಣ್ಣದ ವಸ್ತ್ರಗಳನ್ನ ಧರಿಸಬೇಡಿ. ಸಾಧ್ಯ ಆದಷ್ಟು ಹಳದಿಯ ಮತ್ತೆ ಬಿಳಿಯ ಬಣ್ಣದ ಉಡುಪುಗಳನ್ನು ಧರಿಸೋದ್ರಿಂದ ವಿಷ್ಣು ಪ್ರಸನ್ನನಾಗ್ತಾನೆ. ಇನ್ನು ಕೆಂಪು ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಹಾಗಾಗಿ ಸ್ತ್ರೀಯರು ಈ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಪೂಜಾ ಫಲ ನೆರವೇರುತ್ತೆ. ಹಾಗೆ ನಾಳೆಯ ದಿನ ಭಗವದ್ಗೀತೆಯನ್ನ ಪಾರಾಯಣ ಮಾಡಬೇಕು. ಭಗವದ್ಗೀತೆಯ ಒಂದು ಪ್ರತಿಯನ್ನ ಅರ್ಹರಿಗೆ ದಾನ ಮಾಡಬೇಕು. ಹಾಗೆ
ವಿಷ್ಣು ಸಹಸ್ರನಾಮವನ್ನು ನಾಳೆ ಹೇಳ್ಕೊಳ್ಬೇಕು, ಪಾರಾಯಣ ಮಾಡಬೇಕು ಅನ್ನುವಂಥದ್ದು ಒಂದು ಪುಣ್ಯದ ಕೆಲಸ. ಹಾಗಾಗಿ ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾಳೆ ಈಗ ಹೇಳಿದಂತಹ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನ ಮಾಡಿ. ಇನ್ನು ಹಣ ಸಂಪಾದನೆ ಮಾಡುವಂಥದ್ದು ಇದ್ದೇ ಇರುತ್ತೆ, ಆದ್ರೆ ನಾಳೆ ಮಾತ್ರ ನೀವು ಪುಣ್ಯ ಸಂಪಾದನೆಗೆ ಆ ದಿನವನ್ನ ಮೀಸಲಾಗಿಟ್ಬಿಡಿ, ಒಳ್ಳೆದಾಗತ್ತೆ. ಇನ್ನು ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಕರ್ಮಗಳು, ಪೂರ್ವಾರ್ಜಿತ ಕರ್ಮಗಳು, ಇವುಗಳೆಲ್ಲ ನಿವಾರಣೆಯಾಗಿ ಭಗವಂತನ ಅನುಗ್ರಹ ಸಿಗ್ಬೇಕು ಅಂತ ಹೇಳಿದ್ರೆ ಈ ನಾಳೆಯ ವೈಕುಂಠ ಏಕಾದಶಿಯನ್ನ ಆಚರಣೆ ಮಾಡಬೇಕು. ಇನ್ನು ನಾಳೆ ಆಚರಣೆ ಮಾಡುವಂತಹ ಏಕಾದಶಿಯನ್ನ ವೈಕುಂಠ ಏಕಾದಶಿ ಅಂತಾನೆ ಯಾಕೆ ಕರೆದ್ರು, ಆ ವೈಕುಂಠ ಏಕಾದಶಿಯ ಒಂದು ಮೂಲವಾದ ಉದ್ದೇಶ ಏನು, ಅದು ಈ ಕೋರ್ ಐಡಿಯಾ ಏನಿದೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಾಳೆ ತಿಳ್ಕೊಳ್ಳೋಣ. ಹಾಗಾಗಿ ನಾಳೆ ಏಕಾದಶಿಯ ಆಚರಣೆ, ಏಕಾದಶಿಯ ಬಗ್ಗೆ ಇರುವಂತಹ ವಿಶೇಷ ಮಾಹಿತಿ, ಇದನ್ನ ಕೇಳಿಸ್ಕೊಳ್ಳೋದ್ರಿಂದ ಕೂಡ ನಿಮಗೆ ಪುಣ್ಯ ಸಂಪಾದನೆ ಆಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ದಿನವನ್ನೇ ನೀವು ಉತ್ತಮವಾದಂಥ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ, ಆದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಅಷ್ಟೊಂದು ಪೂರಕವಾಗಿಲ್ಲ. ಹಾಗೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವೇ ಶ್ರಮ ಪಡಬೇಕಾಗತ್ತೆ, ಬೇರೆಯವರನ್ನು ಈ ದಿನ ಆಶ್ರಯಿಸಬೇಡಿ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳ ದಿನ ಆಗಿರುವಂಥದ್ದು. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಕೆಲವೊಂದು ಹೊಸ ಪ್ರಯತ್ನಗಳು ಫಲವನ್ನು ನೀಡುತ್ತೆ ನಿಮಗೆ. ಹಳೆಯ ಒಂದು ಪದ್ಧತಿಯನ್ನು ಬಿಟ್ಟು ಹೊಸದಾಗಿ ಯಾರು ಸ್ವಲ್ಪ ಅಡ್ವೆಂಚರಸ್ ಆಗಿ ಹಾಗೆ ಕೆಲವೊಂದು ಸಾಹಸದ ಕೆಲಸಗಳನ್ನು ಮಾಡ್ತಾ ಮುಂದೆ ಜೀವನದಲ್ಲಿ ಗುರಿಯನ್ನು ತಲುಪಬೇಕು ಅಂದ್ಕೊಂಡಿರುವಂಥವ್ರಿಗೆ, ಈ ಡ್ಯಾಶಿಂಗ್ ನೇಚರ್ ಇರುವಂಥವ್ರಿಗೆ ಸ್ವಲ್ಪ ಫಲ ಅನ್ನುವಂಥದ್ದು ಸಿಕ್ಕತ್ತೆ ಈ ದಿನ, ಆದರೆ ಅದು ಶಾಶ್ವತವಾಗಿ ಇರಲ್ಲ. ಹಾಗಾಗಿನೇ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡುವಂಥವ್ರು, ಹೊಸ ಹಾದಿಯಲ್ಲಿ ನಡೀಬೇಕು ಅಂಥೇಳಿ ಪ್ರಯತ್ನದಲ್ಲಿರುವಂಥವರು ಈ ದಿನ ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯಿರಿ, ಮುಂದೆ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಏಕೆಂದರೆ ಈ ದಿನ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಏನಿದೆ ಅದು ಕೈ ಕೊಡುತ್ತೆ. ಇದು ನಿಮಗೆ ದೇಹದಲ್ಲಿ ಒಂದು ರೀತಿಯ ಆಲಸ್ಯ, ಅನಾರೋಗ್ಯ ಅನ್ನುವಂಥದ್ದು ಇದ್ದರೆ ಮನಸ್ಸಿಗೂ ಕೂಡ ಏನೋ ಒಂದು ಕಸಿವಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಎದುರಾಗುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಅದನ್ನು ಅವಕಾಶಗಳಾಗಿ ನೀವು ಪರಿವರ್ತನೆ ಮಾಡಿಕೊಳ್ಬೇಕು, ಆಪರ್ಚುನಿಟೀಸ್ ಆಗಿ ಅದನ್ನು ಕನ್ವರ್ಟ್ ಮಾಡಿಕೊಳ್ಬೇಕು ಅಂಥ ಪ್ರಾಬ್ಲಮ್ಸನ್ನು. ಅದಕ್ಕಾಗಿ ಸ್ವಲ್ಪ ಧೈರ್ಯ ಬೇಕು, ಸ್ವಲ್ಪ ಆತ್ಮವಿಶ್ವಾಸ ಬೇಕು, ಅದನ್ನು ರೂಢಿಸ್ಕೊಳ್ಳಿ, ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಹಣ ಹೂಡಿಕೆ ಮಾಡುವಂಥ ವಿಚಾರ, ಇನ್ವೆಸ್ಟ್ಮೆಂಟ್ ವಿಚಾರ ಅಥವಾ ಹಣವನ್ನು ಗಳಿಸುವಂಥ ವಿಚಾರ, ಇದರಲ್ಲಿ ಈ ದಿನ ನಿಮಗೆ ಯಾರು ಹಿರಿಯರು ಮಾರ್ಗದರ್ಶನ ಮಾಡ್ತಾರೆ, ಯಾರು ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಅಂಥವರನ್ನು ಈ ದಿನ ಅನುಸರಣೆ ಮಾಡಿ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಆತ್ಮವಿಶ್ವಾಸ ಇರುವಂಥ ದಿನ. ಎಂಥದ್ದೇ ಕೆಲಸ ಆಗಲಿ, ಎಂಥದ್ದೇ ಸಮಸ್ಯೆ ಆಗಲಿ ಅದನ್ನು ಎದುರಿಸುವಂಥ ಒಂದು ಒಳ್ಳೆಯ ಧೈರ್ಯ ಇದೆ, ಧೀಮಂತಿಕೆ ಇದೆ ಈ ದಿನದಲ್ಲಿ. ಹಾಗೆ ನಿಮ್ಮ ಆಲೋಚನೆಯಲ್ಲೂ ಕೂಡ ಈ ದಿನ ಸಕಾರಾತ್ಮಕತೆ ಇರೋದರಿಂದ, ಪಾಸಿಟಿವ್ ಆಗಿ ಇರೋದರಿಂದ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ಅಪ್ರೋಚ್ ಮಾಡುವಂಥ ವ್ಯಕ್ತಿಗಳು ಈ ದಿನ ನಿಮಗೆ ಫೇವರಬಲ್ ಆಗಿ ಇರುವಂಥದ್ದು ಇದೆ. ಹಾಗಾಗಿ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ, ಆ ರೀತಿಯಲ್ಲಿ ಸನ್ನಿವೇಶಗಳು ಕೂಡ ನಿಮಗೆ ಫೇವರಬಲ್ ಆಗಿರುತ್ತೆ. ಗ್ರಹಗತಿಗಳು ಕೂಡ ಈ ದಿನ ನಿಮ್ಮ ಪರವಾಗಿರುತ್ತೆ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತರುತ್ತೆ. ಇನ್ನು ಈ ದಿನ ಸಾಮಾಜಿಕ ವಲಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಸ್ವಾಗತ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಕೆಲವರು ತುಂಬ ಹೊಗಳುವಂಥದ್ದು, ಅದರ ಒಂದು ಫಲಿತಾಂಶ ಏನಿದೆ ಅದು 4 ಜನರಿಗೆ ತಲುಪುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನೋ ಒಂದು ಲಾಭ ಇದೆ. ಹಣದ ಮೂಲಕವೇ ಲಾಭ ಬರಬೇಕು ಅನ್ನೋವಂಥದ್ದೇನಿಲ್ಲ.
ಆ ಕೆಲಸ ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಸಂಪೂರ್ಣವಾದಂಥ ತೃಪ್ತಿ ಸಿಕ್ತು, ಸಂತೋಷ ಸಿಕ್ತು, ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತ ಹೇಳಿದ್ರೆ ಅದು ಕೂಡ ಲಾಭವೇ. ಹಾಗೆ ಈ ದಿನ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಮಜಲುಗಳ ಒಂದು ಲಾಭ ಅನುಕೂಲತೆ ಸಿಕ್ಕುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿನೇ ಮನಸ್ಸಿಗೆ ಈ ದಿನ ಏನೋ ಒಂದು ಖುಷಿ, ಏನೋ ಒಂದು ನೆಮ್ಮದಿ ಇರುತ್ತೆ. ಇನ್ನು ಈ ದಿನದಲ್ಲಿ ಒಂದು ಪ್ರಯಾಣದ ಸೌಭಾಗ್ಯ ಕೂಡ ನಿಮಗೆ ಇರುವಂಥದ್ದು ಇದೆ. ದೂರದ ಪ್ರಯಾಣ ಇರ್ಬೋದು, ಅಥವಾ ನಿಮ್ಮ ನೆಚ್ಚಿನ ಬಂಧುಗಳ ದರ್ಶನ ಆಗ್ಬೋದು, ಭಗವಂತನ ಭೇಟಿ ದರ್ಶನ, ಇದೆಲ್ಲ ಕೂಡ ಈ ದಿನ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಕ್ಯಾಶುಯಲ್ ಆಗಿದ್ದರೂ ಕೂಡ ದಿನ ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಅದಕ್ಕಾಗಿಯೇ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಹಾಗೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ, ಈ ದಿನ ಅನುಕೂಲತೆಯ ದಿನ. ಏಕೆಂದರೆ ಗ್ರಹಗತಿಗಳು ಈ ದಿನ ನಿಮ್ಮ ಪರವಾಗಿರೋದ್ರಿಂದ, ನಿಮಗೆ ಫೇವರಬಲ್ ಆಗಿರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಆಸಕ್ತಿ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿ, ಸಾಮರ್ಥ್ಯ, ನಿಮ್ಮ ವಿವೇಕ, ವಿವೇಚನೆ, ನಿಮ್ಮಲ್ಲಿರುವಂಥ ಒಂದು ಕೌಶಲ್ಯ, ಇದನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದು. ಹಾಗಾಗಿ ಈ ದಿನ ನೀವು ಯಾರು, ನಿಮ್ಮಿಂದ ಆಗುವಂಥ ಕೆಲಸ ಕಾರ್ಯಗಳೇನು, ನಿಮ್ಮ ಜೀವನದ ಉದ್ದೇಶ ಏನು, ಇದು ನಿಮಗೂ ಕೂಡ ಸ್ಪಷ್ಟವಾಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ, ಅವಲೋಕನ ಮಾಡಿಕೊಳ್ಳಿಕ್ಕೆ, ನಿಮ್ಮ ಅಂತರಾತ್ಮವನ್ನು ನೀವು ತಿಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಹಿರಿಯರ ಬುದ್ಧಿಮಾತಕ್ಕೆ, ಹಾಗೆ ತಜ್ಞರ ಒಂದು ಸಲಹೆಗೆ ಮಣಿಯುವಂಥದ್ದು ಉತ್ತಮ. ಇಲ್ಲಿ ಸಂಪೂರ್ಣವಾಗಿ ಸರೆಂಡರ್ ಆಗಬೇಕು ಅನ್ನುವಂಥದ್ದೇನಿಲ್ಲ, ಆದರೆ ಅವರು ಹೇಳುವಂಥ ಅನುಭವದ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥದ್ದು ತುಂಬ ವಿಶೇಷವಾದ ಫಲವನ್ನು ಕೊಡುತ್ತೆ. ಇನ್ನು ಈ ದಿನ ಹೊಸಬರ ಜೊತೆಯಲ್ಲಿ, ಇತ್ತೀಚೆಗಷ್ಟೇ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ. ಏಕೆಂದರೆ ಈ ನಂಬಿಕೆಯನ್ನು ನೀವು ಕೂಡ ಕಟ್ಕೊಳ್ಬೇಕು. ಹಾಗೆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಅವರು ಕೂಡ ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಹಣದ ವ್ಯವಹಾರಗಳನ್ನು ಈ ದಿನ ನಿಲ್ಲಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಅನಿರೀಕ್ಷಿತವಾದಂತಹ ಈ ಬಂಧುಗಳ ಆಗಮನ ಇರ್ಬೋದು, ಮಿತ್ರರ ಆಗಮನ ಇರ್ಬೋದು, ಇದು ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿದ್ಯಮಾನ. ಹಾಗೆ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯ, ಅದು ನಿಮಗೆ ಸ್ವಲ್ಪ ತೊಂದರೆ ಕೊಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಓಡಾಟ ಇರುತ್ತೆ, ಸ್ವಲ್ಪ ಖರ್ಚು ವೆಚ್ಚಗಳಿರುತ್ತೆ, ಜಾಗ್ರತೆ. ಇನ್ನು ಈ ದಿನ ನೀವು ಕೆಲಸ ಮಾಡುವಂಥ ಸಂದರ್ಭದಲ್ಲಾಗಲಿ, ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಾಗಲಿ ನೀವು ಮೈ ಮರಿಬಾರ್ದು. ಅಂದರೆ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿದ್ದರೂ ಕೂಡ ಒಂದು ಮಹತ್ವದ ದಿನ. ಯಾವುದೋ ಒಂದು ಉದ್ದೇಶಿತ ಕಾರ್ಯವನ್ನು ಈಡೇರಿಸಿಕೊಳ್ಳುವಂಥ ದಿನ. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂಥದ್ದು ಈ ದಿನ ನಿಮ್ಮ ಒಂದು ವಿವೇಚನೆಯಿಂದ ಆ ಒಂದು ತೀರ್ಮಾನ ಆಗುತ್ತೆ. ಅದು ನಿಮಗೆ ಒಳ್ಳೆಯ ಫಲವನ್ನು ತಂದು ಕೊಡುತ್ತೆ. ಹಾಗೆ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ ಈ ದಿನ ನಿಮ್ಮ ವ್ಯಾಪ್ತಿಯೊಳಗೆ ಇರುವಂಥದ್ದು, ಅದರ ಕಂಟ್ರೋಲ್ ನಿಮ್ಮಲ್ಲೇ ಇರುತ್ತೆ. ಆದರೆ ಈ ದಿನ ಯಾರದ್ದೋ ಒಂದು ಒತ್ತಡಕ್ಕೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತಪ್ಪು ನಿರ್ಧಾರದಿಂದ ನಿಮ್ಮ ಗುರಿಯನ್ನು ಕೂಡ ನೀವು ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯೂಟರ್ನ್ ಆಗುವಂಥದ್ದು, ಹಾಗೆ ಎಲ್ಲ ವಿಚಾರದಲ್ಲೂ ಕೂಡ ರಾಜಿ ಸೂತ್ರವನ್ನು ಅನುಸರಣೆ ಮಾಡುವಂಥದ್ದು ಈ ದಿನ ನಿಮ್ಮ ದುರ್ಬಲ ಮನಸ್ಸನ್ನು ತೋರಿಸ್ತಾ ಇದೆ. ಹಾಗಾಗಿನೇ ಈ ದಿನ ಪ್ರಮುಖವಾದಂಥ ಕೆಲವೊಂದು ವಿಚಾರಗಳಲ್ಲೂ ಕೂಡ ನೀವು ಸಕ್ರಿಯವಾಗಿ ಇರಲ್ಲ. ಅಲ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ಆಲಸ್ಯ ಮನೋಭಾವವನ್ನು ತೋರಿಸುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದರಿಂದ ನಿಮಗಷ್ಟೇ ನಷ್ಟ ಅಲ್ಲ, ತೊಂದರೆ ಅಲ್ಲ, ನಿಮ್ಮನ್ನು ಆಶ್ರಯಿಸಿರುವಂಥವ್ರಿಗೂ ಕೂಡ ನಷ್ಟ ಉಂಟಾಗುತ್ತೆ, ತೊಂದರೆಗಳಾಗುತ್ತೆ. ಹಾಗಾಗಿ ಇಂಥ ವಿಚಾರಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೀವು ನೋಡಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಇರುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ನಿಮ್ಮ ತಲೆಯನ್ನು ತಿನ್ನುತ್ತೆ. ಅದು ಕೂಡ ಸಮಸ್ಯೆ.
ಅದೇ ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಅದನ್ನು ಬಗೆಹರಿಸಲಿಕ್ಕೆ ನೀವು ಹೋರಾಟವನ್ನು ಮಾಡಬೇಕಾಗತ್ತೆ. ಅಂಥ ಒಂದು ಎಫರ್ಟನ್ನು ಹಾಕಬೇಕು. ಹಾಗಾಗಿ ಆರಂಭದಲ್ಲೇ ಇಂಥದ್ದನ್ನು ಸರಿಪಡಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಏನಾದರೂ ಚಿಂತನೆ ಮಾಡಿದರೆ, ಏನಾದರೂ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರೆ ಅದರ ಬಗ್ಗೆ ಇನ್ನೊಮ್ಮೆ ಆಲೋಚನೆ ಮಾಡಿ. ಏಕೆಂದರೆ ತೆಗೆದುಕೊಂಡಂಥ ತೀರ್ಮಾನ ಆ ದಿನ ಅಷ್ಟೊಂದು ಸೂಕ್ತವಾಗಿರಲಿಲ್ಲ. ಆದರೆ ಈ ದಿನ ಇನ್ನೂ ಸ್ವಲ್ಪ ಪ್ರಬುದ್ಧತೆ ಅನ್ನುವಂಥದ್ದು ಇದೆ, ಇನ್ನೂ ಸ್ವಲ್ಪ ಅನುಭವ ನಿಮಗೆ ಆಗ್ತಾ ಇದೆ. ಹಾಗಾಗಿನೇ ಅಂಥ ಅನುಭವದ ಹಿನ್ನೆಲೆಯಲ್ಲಿ ಅಂಥ ತೀರ್ಮಾನಗಳನ್ನು ಕೈಗೊಂಡ್ರೆ ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗಾಗಿ ಈ ದಿನ ಹಣದ ವಿಚಾರದಲ್ಲಿ, ಹೂಡಿಕೆಯ ವಿಚಾರದಲ್ಲಿ, ಪ್ರಯಾಣದ ವಿಚಾರದಲ್ಲಿ, ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 9. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ಪ್ರಯಾಣದಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಇತ್ತೀಚಿನ ದಿನಮಾನದಲ್ಲಿ ನೀವು ಮಾಡಿರುವಂಥ ಪ್ರಯತ್ನಗಳಲ್ಲಿ ಏನು ಫಲಿತಾಂಶಗಳು ಬಂದಿದೆ ಅದೆಲ್ಲದಕ್ಕೂ ಕೂಡ ತೀರಾ ಕಳಪೆಯಾಗಿರುವಂಥ ದಿನ ಇದು. ಏಕೆಂದರೆ ದಿನದ ಆರಂಭದಲ್ಲೇ ನಿಮಗೆ ಒಂದು ರೀತಿಯ ಆಘಾತ ಆಗ್ತಾ ಇದೆ, ಒಂದು ರೀತಿಯಲ್ಲಿ ನಷ್ಟ ಉಂಟಾಗ್ತಾ ಇದೆ ಅನ್ನುವಂಥ ಅರಿವು ಮನಸ್ಸಿಗೆ ಬರುತ್ತೆ. ಹಾಗೆ ನೀವು ಯಾರನ್ನು ನಂಬಿದ್ದೀರಿ, ಯಾರಿಂದ ಏನನ್ನು ಆಗತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಂಥವರು ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡಲ್ಲ, ನಿಮ್ಮ ಸಹಾಯಕ್ಕೆ ನಿಲ್ಲಲ್ಲ. ಹಾಗಾಗಿ ಸಮಯಕ್ಕೆ ಕೈ ಕೊಡುವಂಥದ್ದು ಅವರಿಂದ ಇರೋದರಿಂದ ಈ ದಿನದ ಪ್ರಗತಿ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಯೋಜನೆಗಳನ್ನು ಬಹಳ ಎಚ್ಚರಿಕೆಯಿಂದಲೇ ನೀವು ಅಂತಿಮಗೊಳಿಸಬೇಕಾಗತ್ತೆ. ಏಕೆಂದರೆ ಈಗಾಗಲೇ ಆರಂಭ ಮಾಡಿಬಿಟ್ಟಿದ್ದೀರಿ ಕೆಲವು ಕೆಲಸಗಳು, ಆದರೆ ಅದನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಸೋಮಾರಿತನವನ್ನು ತೋರಿಸಬೇಡಿ, ಆಲಸ್ಯ ಮನೋಭಾವ ಬೇಡ. ಆದಷ್ಟು ಅದನ್ನು ಚುರುಕಿನಿಂದ ಕೆಲಸಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇದರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗಬಹುದು, ಆದರೂ ಕೂಡ ಅದು ಮುಗಿತಲ್ಲ ಅನ್ನುವಂಥ ಸಂತೃಪ್ತಿ ಮನಸ್ಸಿಗೆ ಬರುತ್ತೆ. ಆ ತೃಪ್ತಿಯ ದಿನ ಬಹಳ ಬೇಗ ಬರಲಿ, ಅದಕ್ಕಾಗಿ ಪ್ರಯತ್ನ ಪಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅದೇ ರೀತಿ ಹಿತಶತ್ರುಗಳ ಜೊತೆ ಸೇರ್ಪಡೆ ಆಗೋದ್ರಿಂದ, ಅಂಥ ಗೆಳೆಯರನ್ನು ಈ ದಿನ ಆಯ್ಕೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಒಂದು ಕನಸು ನನಸಾಗಲ್ಲ. ಹಾಗೆ ನಿಮ್ಮ ಬಗ್ಗೆ ಒಂದು ಅಪಪ್ರಚಾರ ಬರುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನೀವು ಯಾರ ಸಂಘವನ್ನು ಮಾಡ್ತೀರಿ, ಯಾರ ಸಹವಾಸವನ್ನು ಮಾಡ್ತೀರಿ ಅನ್ನುವಂಥದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರೋವಂಥದ್ದು. ಹಾಗೆ ಈ ದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ಕುಟುಂಬದ ಹಿರಿಯರು, ಸದಸ್ಯರು ಅಥವಾ ತಂದೆ ತಾಯಿಯಂದರು ಇವರ ಮಾತನ್ನು ಈ ದಿನ ಪರಿಪಾಲನೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಇದು ಪ್ರಯತ್ನಪೂರ್ವಕವಾಗಿಯೇ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಮನೆಯ ನಿರ್ವಹಣೆ ಬಗ್ಗೆ ಆಗಲಿ, ಮನೆಯ ಶುಚಿತ್ವದ ಬಗ್ಗೆ ಆಗಲಿ, ನಿಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಆಗಲಿ ಸ್ವಲ್ಪ ಗಮನ ಕೊಡಿ. ಪ್ರಯಾಣದ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಹಾಗೆ ನಿಮ್ಮ ಕುಟುಂಬಸ್ಥರ ನೆರವು, ಇದರಿಂದ ಬಹಳ ಬೇಗ ನೀವು ಉದ್ದೇಶಿತ ಕಾರ್ಯವನ್ನು ಈಡೇರಿಸ್ಕೊಳ್ತೀರಿ, ಗುರಿಯನ್ನು ತಲುಪ್ತೀರಿ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನಗಳು ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ತರಿಸುತ್ತೆ. ಹಾಗೆ ಬೇರೆ ಬೇರೆ ಮೂಲಗಳಿಂದ ಹಣಕಾಸಿನ ನೆರವನ್ನು ಕೂಡ ನಿಮಗೆ ಒದಗಿಸಿಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ವ್ಯವಹಾರದ ಸನ್ನಿವೇಶಗಳೇನಿದೆ, ಆ ಟೈಮ್ ಅನ್ನುವಂಥದ್ದೇನಿದೆ, ಅದನ್ನು ನಿಮ್ಮ ಒಂದು ಉಪಯೋಗಕ್ಕಾಗಿ, ಸ್ವಂತಕ್ಕಾಗಿ ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕುಟುಂಬಸ್ಥರ ಒಂದು ವಿಶೇಷವಾದಂತಹ ನೆರವು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಒಂದು ಸ್ವಾಗತ ಇದ್ದೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಯೋಜನೆಗಳನ್ನು ಸದ್ದಿಲ್ಲದೆ ಕಾರ್ಯಗತಗೊಳಿಸಬೇಕು. ಅಂದರೆ ಕೆಲಸ ಆರಂಭಕ್ಕೆ ಮೊದಲೇ ಹೆಚ್ಚು ಹೇಳ್ಕೊಳ್ಬೇಡಿ. ಕೆಲಸ ಆದ ನಂತರ, ಕೆಲಸ ಪ್ರಗತಿಯಲ್ಲಿರುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳ್ಕೊಳ್ಳಿ, ನಿಮಗೆ ಹೆಮ್ಮೆ ಅನಿಸುತ್ತೆ. ಆದರೆ ಆರಂಭದಲ್ಲೇ ನೀವು ಕೆಲವರಿಗೆ ನಿಮ್ಮ ಒಂದು ಯೋಜನೆಗಳನ್ನು ಶೇರ್ ಮಾಡೋದ್ರಿಂದ ಅವರು ನಿಮ್ಮ ಕಾಲನ್ನು ಎಳಿಬಹುದು, ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚಬಹುದು. ಹಾಗೆ ನಿಮ್ಮನ್ನು ಒಂದು ಸರಿ ದಾರಿಯಿಂದ ಡಿವಿಯೇಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಸ್ವಲ್ಪ ಜಾಗ್ರತೆ.
ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಬಹಳ ವಿಶೇಷವಾದಂಥ ಸಂಬಂಧವನ್ನು ಇಟ್ಕೊಳ್ತೀರಿ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಬಹಳ ಅತ್ಯುತ್ತಮವಾದಂಥ ದಿನ. ಜೊತೆಗೆ ನಿಮ್ಮ ಪಾರ್ಟ್ನರು, ಲೈಫ್ ಪಾರ್ಟ್ನರು, ನಿಮ್ಮ ಪತಿ ಅಥವಾ ಪತ್ನಿ, ನಿಮ್ಮ ಸಂಗಾತಿ ಈ ದಿನ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ಅನುಕಂಪವನ್ನು ತೋರಿಸುವಂಥದ್ದು. ಇಲ್ಲಿ ಅನುಕಂಪ ನಿಮಗೆ ಬೇಡ, ಅವರ ಪ್ರೀತಿ ಬೇಕು, ವಿಶ್ವಾಸ ಬೇಕು, ಗೆಳೆತನ ಬೇಕು. ಅದರ ಜೊತೆಗೆ ಒಂದು ವಿಶೇಷವಾದಂತಹ ಒಂದು ಒಲವು ಕೂಡ ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಸಣ್ಣ ಪುಟ್ಟ ಉಡುಗೊರೆಗಳಿರ್ಬೋದು ಅಥವಾ ನಿಮ್ಮ ನೆಚ್ಚಿನ ಒಂದು ಸಾಮಗ್ರಿಯನ್ನು ನಿಮಗೆ ಒದಗಿಸಿಕೊಡಲಿಕ್ಕೆ ಅವರು ಸಹಾಯ ಮಾಡುವಂಥದ್ದಿರ್ಬೋದು ಈ ದಿನದಲ್ಲಿ ಮುಂದುವರಿಯುತ್ತೆ. ಹಾಗೆ ಈ ದಿನ ಪ್ರಯಾಣಕ್ಕೆ ಹೋಗುವಂಥ ಅವಕಾಶಗಳು ಕೂಡ ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ಈ ದಿನ ನಿಮಗೆ ವಿಶೇಷವಾದಂತಹ ದಿನ. ಆದರೆ ಈ ಹವಾಗುಣದ ಏರುಪೇರೇನಿದೆ ಇದರ ಕಡೆ ಮತ್ತು ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭೂವರಾಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವರಾಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಲಾಭದಾಯಕವಾದಂಥ ದಿನ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಅನಿಸುತ್ತೆ. ನಿಮಗೆ ಇಷ್ಟವಾದವರ ಜೊತೆಯಲ್ಲೇ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಎಷ್ಟೇ ದೊಡ್ಡ ಕೆಲಸ ಇರಲಿ, ಗುರುತರವಾದ ಕೆಲಸ ಇರಲಿ, ಜವಾಬ್ದಾರಿಯುತವಾದಂತಹ ಕೆಲಸ ಇರಲಿ, ಅದನ್ನು ಬಹಳ ಸಂತೋಷದಿಂದ ನಿಭಾಯಿಸ್ತೀರಿ. ಇನ್ನು ಈ ದಿನದ ಪರಿಸ್ಥಿತಿ ಧನಾತ್ಮಕವಾಗಿರೋದರಿಂದ ನಿಮ್ಮ ಪ್ರಯತ್ನಗಳಿಗೆ ಸದಾ ಒಳ್ಳೆಯ ಫಲವೇ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಕೆಲವೊಂದು ಯೋಜನೆಗಳಿಗೆ ಇನ್ನೂ ತೀರ್ಮಾನ ಸಿಕ್ಕದೇ ಇರುವಂಥ ಸಂದರ್ಭಗಳಿರ್ಬೋದು. ಇದರ ಬಗ್ಗೆ ವಿಶೇಷ ಗಮನ ಹರಿಸ್ತೀರಿ. ಅದು ನಿಮ್ಮ ಪರವಾದಂಥ ಒಂದು ತೀರ್ಪನ್ನು ಕೊಡುತ್ತೆ. ಅಂದರೆ ಅದು ನಿಮಗೆ ಫೇವರಬಲ್ ಆಗಿರುವಂಥ, ಅನುಕೂಲಕರವಾಗಿರುವಂಥ ಸನ್ನಿವೇಶ ಆಗಿರುತ್ತೆ. ಇನ್ನು ಈ ದಿನದ ಯಶಸ್ಸು ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನದ ಜೊತೆಗೆ ಅವರ ಒಂದು ಸಹಕಾರ ಕೂಡ ಇದೆ, ಅವರ ಮಾರ್ಗದರ್ಶನ ಕೂಡ ಇದೆ. ಹಾಗಾಗಿ ಅವರಿಗೆ ಈ ದಿನ ಕೃತಜ್ಞತೆಯನ್ನು ಹೇಳುವಂಥ ಒಂದು ಸಂದರ್ಭ ಬರ್ಬೋದು. ಅಥವಾ ಈ ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರವನ್ನು ಮಾಡುವಂಥ ಸಂದರ್ಭ ಬರ್ಬೋದು. ಇದನ್ನು ಆದಷ್ಟು ಬೇಗ ನಿಭಾಯಿಸಿ ಆ ಋಣವನ್ನು ಕಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆ ಇರ್ಬೋದು, ಸ್ವಲ್ಪ ಕಾಂಪಿಟೇಷನ್ ಅನ್ನುವಂಥದ್ದು ಇರ್ಬೋದು. ಅದನ್ನು ಕೂಡ ನೀವು ನಿರ್ವಹಣೆ ಮಾಡ್ತೀರಿ. ಏಕೆಂದರೆ ನಿಮ್ಮ ವಿವೇಚನೆ ಬಹಳ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಡವುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪರಸ್ಪರ ಅರ್ಥ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ. ಆದರೆ ಈ ದಿನ ನೀವು ಸ್ವಲ್ಪ ಬಲಾಢ್ಯರಾಗುವಂಥದ್ದು, ಸ್ವಲ್ಪ ಅಗ್ರೆಸಿವ್ ನೇಚರ್ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಸಿದ್ಧಾಂತವೇ ಸರಿ ಅಂತ ಹೇಳಿ ವಾದ ಮಾಡುವಂಥದ್ದು ಕೆಲವು ಕಡೆ ಕಾಣಿಸುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ನಿಮ್ಮ ಮಾತಿನ ಬಗ್ಗೆ ಈ ದಿನ ನಿಯಂತ್ರಣ ಜೊತೆಗೆ ಒಂದು ರೀತಿಯಲ್ಲಿ ಅರಿವು ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ, ಮಹಾವಿಷ್ಣು ಇವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂಥ ದಿನ. ಏಕೆಂದರೆ ಗ್ರಹಗತಿಗಳು ಈ ದಿನ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಜೊತೆಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಬೆಳಗಿನ ಅವಧಿಯಲ್ಲಿ ಕುಟುಂಬದಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಅದರಲ್ಲೂ ಮಕ್ಕಳೇನಾದರೂ ಇದ್ದರೆ ಅವರ ಒಂದು ಕೆಲಸಕ್ಕೆ, ಅವರ ಸೇವೆಗೆ ಈ ದಿನ ನೀವು ನಿಲ್ಲಬೇಕಾಗತ್ತೆ. ಇದು ಕೂಡ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥ ಒಂದು ಅಚಾತುರ್ಯದ ಕೆಲಸಗಳಾಗುವಂಥದ್ದು ಇದೆ. ಹಾಗೆ ಈ ದಿನ ಮನೆ ಮಂದಿಯೊಂದಿಗೆ ಸೌಹಾರ್ದಯುತವಾಗಿ ಇರಬೇಕು. ಏಕೆಂದರೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಈ ದಿನ ಇರೋದರಿಂದ ಭಿನ್ನಾಭಿಪ್ರಾಯಗಳು ಬರಬಾರ್ದು. ಇದರಿಂದಲೇ ಮನಸ್ಸಿಗೆ ಅನಾರೋಗ್ಯ ಉಂಟಾಗುವಂಥ ಸಂದರ್ಭ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ಹಣದ ಹೂಡಿಕೆಯ ವಿಚಾರದಲ್ಲಿ, ಹಣದ ಸಂಪಾದನೆಯ ವಿಚಾರದಲ್ಲಿ ಈ ದಿನ ನಿಮಗೆ ದ್ವಂದ್ವತೆಗಳು ಇರುವಂಥದ್ದು, ಒಂದು ಕ್ಲಾರಿಟಿ ಅನ್ನುವಂಥದ್ದು ನಿಮಗೆ ಇಲ್ಲ.
ಯಾವ ಕೆಲಸ ಮಾಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು, ಆ ಒಂದು ಸಂಪಾದನೆಗೆ ಬೇಕಾದಂಥ ಹೆಚ್ಚುವರಿ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡಬೇಕಾ ಬೇಡವಾ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನೀವೇ ಚರ್ಚಿಸಿ ನಿಮಗೆ ನೀವೇ ಒಂದು ರೀತಿಯಲ್ಲಿ ಸಮಾಧಾನ ಮಾಡಿಕೊಂಡು ಅಂತಿಮ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಅದಕ್ಕಾಗಿ ಪ್ರಯತ್ನ ಮಾಡಿ. ಇನ್ನು ಈ ದಿನ ಈ ಸಣ್ಣವರು ಮಾಡಿರುವಂಥ ಚಿಕ್ಕ ಪುಟ್ಟ ತಪ್ಪುಗಳನ್ನು ಕ್ಷಮಿಸುವಂಥ ಒಂದು ದೊಡ್ಡತನ ಇರಲಿ. ಏಕೆಂದರೆ ಕೆಲವರ ತಪ್ಪುಗಳು ಈ ದಿನ ನಿಮಗೆ ಕೇಳಿದ್ರೆ ಹಿಂಸೆ ಆಗುತ್ತೆ, ನೋಡಿದ್ರೆ ಹಿಂಸೆ ಆಗುತ್ತೆ. ಆದರೆ ಅಂಥವ್ರನ್ನ ಕ್ಷಮಿಸಿ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಬೇರೆಯವರ ತಪ್ಪುಗಳನ್ನು ನೋಡುವಂಥದ್ದಷ್ಟೇ ನಿಮ್ಮ ಕೆಲಸ ಅಲ್ಲ, ತಪ್ಪುಗಳನ್ನು ಸರಿಪಡಿಸುವಂಥದ್ದು, ಅಂಥ ತಪ್ಪುಗಳನ್ನು ನೀವು ಮಾಡದೇ ಇರುವಂಥದ್ದು. ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ನಿಮ್ಮ ಒಂದು ಪರಿಸ್ಥಿತಿ ಈ ದಿನದ್ದು. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನೀವು ಒಂದು ಸೂಜಿಯ ಮೊನೆಯ ಮೇಲೆ ನಿಂತು ಒಂಟಿ ಕಾಲಿನಲ್ಲಿ ನಿಂತು ಅದರಲ್ಲೂ ತಪಸ್ಸು ಮಾಡಿದಂಥ ಒಂದು ಪ್ರಯತ್ನ ಈ ದಿನ ಆಗಬೇಕಾಗತ್ತೆ. ಅದಕ್ಕಾಗಿ ನಿಮಗೆ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಬೇಕು, ಏಕಾಗ್ರತೆ ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮಧ್ಯಮ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಹಾಗೆ ಯಾರಿಂದಲೂ ಕೂಡ ಈ ದಿನ ಹೆಚ್ಚಿನದಾಗಿ ನಿರೀಕ್ಷೆಯನ್ನು ಮಾಡಬೇಡಿ. ಯಾರೋ ಬಂಧುಗಳು ಮಾಡ್ತಾರೆ, ಯಾರೋ ಸ್ನೇಹಿತರು ಬರ್ತಾರೆ ಅನ್ನುವಂಥ ವಿಚಾರ ಏನಿದೆ ನಿಮ್ಮ ಸಪೋರ್ಟ್ಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ, ಅದನ್ನು ಆದಷ್ಟು ಕಡಿಮೆ ನಿರೀಕ್ಷೆಯನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಅವರವರ ಕೆಲಸವೇ ಅವರಿಗೆ ಹೆಚ್ಚಿನದಾಗಿರುವಾಗ ನಿಮಗೆ ಅವರು ಸಮಯವನ್ನು ಕೊಡುವಂಥ ಅವಕಾಶಗಳು ಕಡಿಮೆ ಇರುತ್ತೆ. ಹಾಗಾಗಿ ಈ ಡಿಪೆಂಡೆನ್ಸಿಯನ್ನು ಈ ದಿನ ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ಆದಷ್ಟು ಬೇಗ ಅದನ್ನು ಒಂದು ಪರಿಶೀಲನೆ ಮಾಡಿ ಅದನ್ನು ಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆದಷ್ಟು ಈ ದಿನದಲ್ಲಿ ಹೊಂದಾಣಿಕೆಯ ಮೂಲಕ ಹೋಗುವಂಥದ್ದು ತುಂಬ ಉತ್ತಮ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ ವ್ಯವಹಾರ ಅನ್ನುವಂಥದ್ದು ಇದ್ದರೆ, ಹಣಕಾಸಿನ ವ್ಯವಹಾರ ಅನ್ನುವಂಥದ್ದು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ದೀರ್ಘಾವಧಿಯಲ್ಲಿ ಬಾಕಿ ಇರುವಂಥ ಕೆಲವು ಕೆಲಸಗಳಿದೆ, ಪೆಂಡಿಂಗ್ ವರ್ಕ್ ಇದೆ, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹೊಸದಾಗಿ ಕೆಲಸಗಳನ್ನು ಆರಂಭ ಮಾಡೋದಕ್ಕಿಂತ ಈಗಾಗಲೇ ನೀವು ಕಮಿಟ್ ಆಗಿರುವಂಥ ಕೆಲಸ ಕಾರ್ಯಗಳು ಅದರ ಕಡೆ ಗಮನ ಕೊಡಿ. ಇನ್ನು ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಒಟ್ಟಾರೆ ಈ ದಿನದ ಗ್ರಹ ಸ್ಥಾನಗಳು ನಿಮಗೆ ಅನುಕೂಲಕರವಾಗಿ ಇಲ್ಲ. ಆದ್ದರಿಂದಲೇ ಈ ಹೆಚ್ಚುವರಿ ಹಣವನ್ನು ಸಂಪಾದನೆ ಮಾಡುವಂಥ ವಿಚಾರ ಅಥವಾ ಬಂಡವಾಳ ತೊಡಗಿಸುವಂಥ ವಿಚಾರ, ಇದರಲ್ಲಿ ಇನ್ನೊಮ್ಮೆ ಆಲೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನದಲ್ಲೇ ನಿಮಗೆ ಪೂರ್ವಾರ್ಧದಲ್ಲಿ ಅಂದರೆ ಈ ಬೆಳಗಿನ ಸಮಯ ಏನಿದೆ ಇಲ್ಲಿ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನಿಮಗೆ ಒಂದು ಜಿಜ್ಞಾಸೆ ಇರುವಂಥದ್ದು. ಹಾಗೆ ಯಾವ ಕೆಲಸ ಮಾಡಿದ್ರೆ ಯಾವ ಫಲ ಬರಬಹುದು, ಆ ಫಲವನ್ನು ಅನುಭವಿಸುವಂಥ ರೀತಿ ನೀತಿಗಳು, ಇದರ ಬಗ್ಗೆ ಸ್ವಲ್ಪ ನಿಮಗೆ ಒಂದು ಆಕ್ರಮಣಕಾರಿ ಪ್ರವೃತ್ತಿ ಅನ್ನುವಂಥದ್ದು ಇದೆ. ನಿಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ, ಅದನ್ನು ಈ ದಿನ ಪ್ರೂವ್ ಮಾಡಲಿಕ್ಕೆ ಹೋಗ್ತೀರಿ. ಹಾಗೆ ಈ ದಿನ ನೀವು ತೆಗೆದುಕೊಂಡಿರುವಂಥ ತೀರ್ಮಾನಗಳೇನಿದೆ ಅದು ಕೂಡ ಪ್ರಾಕ್ಟಿಕಲ್ ಆಗಿರಲ್ಲ, ಆದರೆ ಅದು ಕೂಡ ಸರಿ ಇದೆ ಅಂತ ಹೇಳಿ ವಾದ ಮಂಡಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದೆಲ್ಲದರ ಸಾರ ಏನಿದೆ ಇದು ನಿಮ್ಮ ಒಂದು ಸಾಮರ್ಥ್ಯವನ್ನು ಕುಗ್ಗಿಸ್ಬಿಡುತ್ತೆ. ಮತ್ತು ಪ್ರತಿ ಕೆಲಸದಲ್ಲೂ ಕೂಡ ನಿಮ್ಮ ಪ್ರಯತ್ನ ಇರ್ಬೋದು, ನಿಮ್ಮ ಎನರ್ಜಿ ಇರ್ಬೋದು, ಅದನ್ನು ಹೆಚ್ಚು ಹೆಚ್ಚು ಮಾಡಬೇಕಾಗತ್ತೆ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳುವಂಥ ಪ್ರಯತ್ನ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಪ್ರಾರಂಭ ಮಾಡುವಂಥ ದಿನ ಇದು. ಈ ದಿನ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ನಿಮಗೆ ಹಣದ ನೆರವನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ಹಾಗೆ ಹಳೆಯ ಸ್ನೇಹಿತರ ಭೇಟಿ ಇರ್ಬೋದು, ಅವರ ಜೊತೆಯಲ್ಲಿ ನಿಮ್ಮ ಮಾತುಕತೆ, ಹಾಗೆ ಕಷ್ಟ ಸುಖಗಳ ವಿಚಾರ ವಿನಿಮಯ, ಇದು ಕೂಡ ನಿಮಗೆ ಉತ್ತಮವಾದಂಥ ಒಂದು ಇನ್ಸೈಟನ್ನು ಕೊಡುತ್ತೆ. ಒಂದು ದೃಷ್ಟಿಕೋನ ಬದಲಾವಣೆ ಆಗುವಂಥ ಸಂದರ್ಭ ಇದೆ.
ಇನ್ನು ಈ ದಿನದಲ್ಲಿ ಧನಾತ್ಮಕವಾಗಿರುವಂಥ ವ್ಯಕ್ತಿಗಳ ಜೊತೆಯಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ಪಾಸಿಟಿವ್ ವೈಬ್ಸ್ ಇರಬೇಕು, ಅಂಥವ್ರ ಜೊತೆಯಲ್ಲಿ ಇರಿ. ಆದರೆ ಮಾತಿಗೂ ಕೂಡ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಕೆಲವರಿಗೆ ಬರ್ತಾ ಇರುತ್ತೆ, ಅದನ್ನೇ ಅವರು ಹೇಳ್ತಾ ಇರ್ತಾರೆ. ಹಾಗಾಗಿ ಈ ದಿನದಲ್ಲಿ ನೀವು ಮಾಡಿರುವಂಥ ತಪ್ಪುಗಳನ್ನು ನೀವು ತಿದ್ದುಕೊಳ್ಳುವಂಥ ಒಂದು ಪ್ರಯತ್ನ, ಜೊತೆಗೆ ಆದಷ್ಟು ಈ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯದನ್ನೇ ಮಾತಾಡುವಂಥವ್ರು, ನಿಮಗೆ ತುಂಬ ಸಪೋರ್ಟನ್ನು ಮಾಡುವಂಥವ್ರು, ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದನ್ನು ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರ ಬಗ್ಗೆ ಆಗಲಿ ಅಥವಾ ನಿಮ್ಮ ಕುಲದೇವರ ಬಗ್ಗೆ ಆಗಲಿ ನಿಮಗೆ ಇರುವಂಥ ಅನಿಸಿಕೆಗಳಾಗಲಿ ಅಥವಾ ತೀರಿಸಬೇಕಾಗಿರುವಂಥ ಹರಕೆಗಳಾಗಲಿ ಅಂಥ ಒಂದು ದರ್ಶನದ ಒಂದು ಬಾಪ್ತಾಗಲಿ ಏನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಆದಷ್ಟು ಬೇಗ ಮುಗಿಸುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಈ ದಿನ ನೀವು ಮುಂದೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡ್ರೆ ಸಾಕು. ಈ ರೀತಿಯ ಕೆಲಸಗಳಾಗಬೇಕು, ಅದರಲ್ಲೇ ಪ್ರಯತ್ನ ನಡೀತಾ ಇದೆ ಅಂತ ನೀವು ಮನಸ್ಸಿಗೆ ತಂದುಕೊಂಡ್ರೆ ಸಾಕು, ಕೆಲಸಗಳು ತಾನಾಗಿ ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಆಗ್ಬೋದು. ನಿಮ್ಮ ಸ್ನೇಹಿತರೋ ಬಂಧುಗಳೋ ಈ ದಿನ ನಿಮ್ಮಿಂದ ಸ್ವಲ್ಪ ಸಹಾಯವನ್ನು ಕೋರಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಸೂಕ್ತವಾದಂತಹ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ನೀವು ನಿಮ್ಮ ಕೈಲಾದ ಸೇವೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲದ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಚಂದ್ರ ಇದ್ದಾಗ ಈ ದಿನ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಪರಿತಪಿಸಬೇಕಾಗತ್ತೆ. ಹಣ ನಿಮ್ಮ ಯೋಜನೆಗೆ ಬೇಕಾದಷ್ಟು ನಿಮ್ಮಲ್ಲಿರಲ್ಲ. ಹಾಗಾಗಿ ಬೇರೆಯವರನ್ನು ಆಶ್ರಯಿಸಬೇಕು. ಬೇರೆಯವರ ಬಳಿ ಸಹಾಯ ಮಾಡಿ ಅಂತ ಹೇಳಿ ಅವರಲ್ಲೂ ಕೂಡ ನೀವು ಒಂದು ಬೇಡಿಕೆಯನ್ನು ಇಡಬೇಕು. ಅಂಥ ಒಂದು ಸ್ಥಿತಿ ಈ ದಿನ ನಿಮಗೆ ಬರ್ಬೋದು. ಹಾಗಾಗಿ ಈ ದಿನ ಯಾವ ಉದ್ದೇಶಕ್ಕಾಗಿ ಹಣವನ್ನು ಪಡ್ಕೊಳ್ತೀರೋ ಅದೇ ಉದ್ದೇಶಕ್ಕಾಗಿ ಮಾತ್ರ ಹಣವನ್ನು ಖರ್ಚು ಮಾಡಬೇಕು. ಏಕೆಂದರೆ ಬೇರೆ ಬೇರೆ ಉದ್ದೇಶಗಳು ನಿಮ್ಮನ್ನು ಈ ದಿನ ಬಹಳ ಟೆಂಪ್ಟ್ ಮಾಡುತ್ತೆ. ಹಾಗಾಗಿ ಈ ಖರ್ಚು ವೆಚ್ಚಗಳು ಬೇರೆ ಬಾಪ್ತಿಗೂ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಕೆಟ್ಟ ಹವ್ಯಾಸ ಅನ್ನುವಂಥದ್ದು ಏನಾದರೂ ಇದ್ದರೆ ಅದಕ್ಕೆ ಈ ದಿನ ಹಣ ನೀರಿನಂತೆ ಖರ್ಚಾಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಹೊಸ ವ್ಯವಹಾರಗಳನ್ನು ಈ ದಿನ ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ನಿಮ್ಮ ಆಲೋಚನಾ ಶಕ್ತಿಯೇ ನಿಮಗೆ ಸಮರ್ಪಕವಾಗಿರಲ್ಲ, ಪಾಸಿಟಿವ್ ಆಗಿರಲ್ಲ, ಆತ್ಮವಿಶ್ವಾಸ ಇರಲ್ಲ. ಹಾಗಾಗಿ ಏನೋ ಒಂದು ಕಾಟಾಚಾರಕ್ಕೆ ಕೆಲಸ ಆಗಿಬಿಡಲಿ, ಆ ಕೆಲಸ ಮುಗಿದೋಗಲಿ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಕೆಲವರು ನೋಡಲಿ ಅಂತಲೇ, ಕೆಲವರನ್ನು ಓಲೈಸುವ ಸಲುವಾಗಿಯೇ ಕೆಲಸ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ. ಕೆಲವರು ನಿಮ್ಮನ್ನು ಗಮನಿಸದೇ ಇರಲಿ, ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಪಾಲಿನ ಕೆಲಸಗಳನ್ನು ನೀವು ಮುಂದುವರಿಸುವಂಥದ್ದು ಅದು ಉತ್ತಮ, ಅದು ಜಾಣತನ, ಅದು ಪ್ರಕೃತಿಯ ನಿಯಮ. ಆದರೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಪ್ರಕೃತಿಗೆ ವಿರುದ್ಧವಾಗಿ ಹೋಗುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಇದರಿಂದ ಮುಂದೆ ಭಾರಿ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನೀವು ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು. ಪೌಷ್ಟಿಕವಾದಂಥ ಆಹಾರ, ಬ್ಯಾಲೆನ್ಸ್ಡ್ ಫುಡ್, ಅದು ಈ ದಿನ ನಿಮಗೆ ಬೇಕಾಗುತ್ತೆ. ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ನಿಮ್ಮ ಮಾತುಕತೆ ಮುಂದುವರಿಸುವಂಥ ದಿನ. ಅರ್ಧಕ್ಕೆ ನಿಲ್ಲಿಸಿರುವಂಥ ಕೆಲಸಗಳನ್ನು ಮುಂದುವರಿಸುವಂಥ ದಿನ. ಒಟ್ಟಾರೆ ಈ ದಿನದ ಸಂದರ್ಭ ಏನಿದೆ ನಿಮಗೆ ತುಂಬ ವಿಶೇಷವಾದಂಥ ಮಾನ್ಯತೆಯನ್ನು ಕೊಡುವಂಥ ದಿನ. ಹಾಗೆ ಈ ದಿನ ಕೆಲವೊಂದು ವಿಚಾರಗಳಲ್ಲಿ ಈ ಚಾಣಕ್ಯರ ಮಾತೇನಿದೆ ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದರೆ ಈ ದಿನ ನಿಮಗೆ ಕುತೂಹಲ ಜಾಸ್ತಿ. ಏಕೆಂದರೆ ಅವರ ಪರಿಸ್ಥಿತಿ ಹೇಗಿದೆಯೋ, ಇವರ ಪರಿಸ್ಥಿತಿ ಹೇಗಿದೆಯೋ ಅನ್ನೋಂಥದ್ರ ಬಗ್ಗೆ ಚಿಂತೆ ಮಾಡುವಂಥದ್ದು. ಹಾಗೆ ಅವರಿಗೆ ಆಗಿರುವಂಥ ಕೆಲವೊಂದು ನೋವುಗಳಿರ್ಬೋದು, ಕೆಲವೊಂದು ಸಮಸ್ಯೆಗಳಿರ್ಬೋದು, ಅದಕ್ಕೆ ಸ್ಪಂದಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳನ್ನು
ಆರಂಭ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಸಮಸ್ಯೆಗಳಿರಬಹುದು, ಆದರೆ ಅದನ್ನು ನಿವಾರಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮೊದಲು ಮಾಡಿ ನಂತರ ಕೆಲಸದ ಸ್ಥಳದಲ್ಲಿ ಉತ್ತಮವಾದಂಥ ಛಾಪು ಮೂಡಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ. ಏಕೆಂದರೆ ನಿಮ್ಮದೇ ಹವಾ ಇರಬೇಕು, ನಿಮ್ಮದೇ ಕೆಲಸ ಕಾರ್ಯಗಳಿರಬೇಕು. ಆದರೆ ಬೇರೆಯವರ ಒಂದು ಇನ್ಫ್ಲೂಯೆನ್ಸ್ ಆಗಲಿ, ಬೇರೆಯವರ ಒತ್ತಡಕ್ಕಾಗಲಿ ನೀವು ಮಣಿಯುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಮುಂದೂಡುವಂಥ ಒಂದು ಮನಸ್ಥಿತಿ ಬರ್ಬೋದು. ಯಾಕೆಂದರೆ ಯಾರದ್ದೋ ಕೋಪ ಯಾರ ಮೇಲೋ ತೋರಿಸುವಂಥದ್ದು, ಅಲ್ಲಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕುವಂತಾರಲ್ಲ, ಆ ರೀತಿಯಲ್ಲಿ ಈ ದಿನ ಸ್ವಲ್ಪ ಅಸ್ತವ್ಯಸ್ತವಾದಂತಹ ಆಲೋಚನೆಗಳು ಬರ್ಬೋದು. ಜಾಗ್ರತೆ. ಇನ್ನು ಈ ದಿನ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಬೆಂಬಲವನ್ನು ಪಡ್ಕೊಳ್ತೀರಿ. ಆ ವ್ಯಕ್ತಿಯ ಮಾತುಕತೆ, ಅವರ ಸಹಕಾರ ಈ ದಿನ ನಿಮಗೆ ವಿಶೇಷವಾದಂಥ ಒಂದು ಅನುಭೂತಿಯನ್ನು ತರುತ್ತೆ. ಒಳ್ಳೆಯ ಅನುಭವ ಉಂಟಾಗುವಂಥದ್ದು ಈ ದಿನ ಇದೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.